ದೀಪಾರಾಧನೆ ಅಂತ ಹೇಳಿ ಹೇಳ್ತಾರೆ, ದೀಪ ಹಚ್ಚತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ. ಯಾಕೆ ದೀಪಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡಿದಾಗ, ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣಂ ದೀಪೇನ ಹರತೆ ತಮಂ ದೀಪಜ್ಯೋತಿ ನಮಸ್ತತೆ ಅನ್ನತಕ್ಕಂಥದ್ದು ದೀಪ ನಮಸ್ಕಾರಕ್ಕಿರತಕ್ಕಂತಹ ಮಂತ್ರ. ಇಲ್ಲೊಂದು ಇದೆ, ಬೋದೀಪ ದೇವಿ ರೂಪಸ್ಥಂ ಕರ್ಮಸಾಕ್ಷಿ ಹೆವೆಗ್ನಕತು ತಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ತು ಸುಸ್ಥಿರಾಬಬಾ ಅನ್ನತಕ್ಕಂಥದ್ದು. ಅಂದರೆ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂತಹ ಜ್ಯೋತಿ ಏನಿದೆ ಭಗವಂತನಿಗೆ ನಿರ್ಗುಣ ನಿರಾಕಾರ ನಿರ್ವಿಕಲ್ಪ ಇವೆಲ್ಲ ನಾವು ಭಗವಂತನಿಗೆ ನಾವು ಹೇಳ್ತಕ್ಕಂಥದ್ದು. ಅಂದರೆ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಆಕಾರ ಅಂತಕ್ಕಂಥದ್ದು ಇರುವುದಿಲ್ಲ. ಇಂತಹ ತ್ರಿಗುಣಗಳಿಂದ ಅತೀತನಾಗಿರ್ತಕ್ಕಂಥವನು, ಅದರಿಂದ ಅವನು ಗುಣರಹಿತನಾಗಿರ್ತಕ್ಕಂಥವನು. ಅದು ನಿರ್ವಿಕಾರ, ಅವನಿಗೆ ಯಾವುದೇ ನಿರ್ದಿಷ್ಟವಾದಂತಹ ಆಕಾರ ಇಲ್ಲ. ಆದರೆ ನಾವು ರಾಮ ಕೃಷ್ಣ ಈಶ್ವರ ಎಲ್ಲ ಪೂಜೆ ಮಾಡ್ತೀವಲ್ಲ, ಅಂದರೆ ಆ ಭಕ್ತರ ಒಂದು ಉದ್ಧಾರಕ್ಕೋಸ್ಕರ ಭಕ್ತರ ಅನುಗ್ರಹ ಮಾಡುವುದಕ್ಕೋಸ್ಕರ ಭಗವಂತನು ನಮಗೆ ಬೇಕಾದಂತಹ ರೂಪವನ್ನು ಧಾರಣೆ ಮಾಡಿ ದರ್ಶನವನ್ನು ಕೊಡ್ತಾನೆ. ಅದನ್ನೇ ನಾವು ಪೂಜೆ ಮಾಡ್ತೀವಿ. ನಾವು ಸಗುಣ ರೂಪದಲ್ಲಿ ಮಾಡಿದರೂ ಕೂಡ ಪೂಜೆ ಅಷ್ಟೇ ಮಹತ್ವ, ನಿರ್ಗುಣ ರೂಪದಲ್ಲಿ ಯೋಗಿಗಳು ಮಾಡಿದರೂ ಕೂಡ ಅದೇ ದೇವರು. ಅದಕ್ಕೆ ಭಗವಂತನಿಗೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ನಮಗೆಲ್ಲರೂ ಕೂಡ ಯಾವುದೋ ಒಂದು ಪ್ರತಿಮಾಸು ಅಪ್ರಬುದ್ಧಾನಾಂ ಅಂತೇಳಿ ಹೇಳ್ತಾರೆ. ಒಂದು ಪ್ರತಿಮೆ ಬೇಕು, ಒಂದು ಆಕಾರ ಬೇಕು, ಒಂದು ಕತೆ ಬೇಕು, ಒಂದು ಮಹಿಮೆ ಬೇಕು. ಒಂದು ದೇವರ ಒಂದು ಮಹಿಮೆ ಆ ಧ್ಯಾನಕ್ಕೆ ನಮಗೆ ಬೇಕಾಗುವುದರಿಂದ ನಮಗೊಂದು ಕಾನ್ಸಂಟ್ರೇಷನ್ ಏಕಾಗ್ರತೆ ಬೇಕಾಗುವುದರಿಂದ ನಮ್ಮ ಬುದ್ಧಿಯನ್ನು ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಬೇಕಾಗಿರುವುದರಿಂದ ವಿಗ್ರಹವನ್ನು ಇಟ್ಟುಕೊಂಡು ಮಾಡ್ತೀವಿ.